ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ರಾಯಲ್ ಎನ್ಫೀಲ್ಡ್ ಶಾರ್ಟ್ ಗನ್ 650ನ ರಿವ್ಯೂ ಮಾಡ್ತಾಯಿದ್ದೀನಿ. ನೋಡಿ ಗಾಡಿ ಹೆಂಗಿದೆ ಅಂತ. ಮಸ್ತಾಗಿದೆ. ಎಲ್ಲ ಫೀಚರ್ಸ್ ಡೀಟೇಲ್ಸ್ ಎಲ್ಲ ಈ ವಿಡಿಯೋಲಿ ತಿಳ್ಕೊತೀರಾ. ಈ ಗಾಡಿದು ನಮ್ಮದು ರಾಯಲ್ ಎನ್ಫೀಲ್ಡ್ದು ಬಿಲ್ಡ್ ಕ್ವಾಲಿಟಿ ಎಲ್ಲ ಮಸ್ತಾಗಿರುತ್ತೆ, ನಿಮ್ಗೆ ಗೊತ್ತಿರೋಂಗೆ. ತಿಳ್ಕೊಳ್ಳೋಣ. ಇದಕ್ಕೆ ಟ್ವಿನ್ ಸಿಲಿಂಡರ್ ಇಂಜಿನ್ ಇದೆ ಮತ್ತು 648cc ಕೆಪಾಸಿಟಿ ಇದೆ ಇಂಜಿನ್ದು. ನೋಡಿ ಇಂಜಿನ್ ಹೆಂಗಿದೆ ಅಂತ. ಮತ್ತು ಈ ಗಾಡಿಗೆ 47 PS ಪವರ್ ಇದೆ ಮತ್ತು 50 Nm ಟರ್ಕ್ ಇದೆ. ಮ್ಯಾಕ್ಸು ಡ್ಯೂಯಲ್ ಚಾನಲ್ ABS ಸ್ವಿಚ್ ಎಲ್ಲ ಮಾಡ್ಕೊಬೋದು ನೀವು. ನೋಡಿ ಹೆಂಗಿದೆ ಅಂತ. ರೇರ್ ಫಿನಿಶು. ಆಮೇಲೆ ಇನ್ನೊಂದು ಫೀಚರ್ ಏನಂದರೆ ಇದ್ರದ್ದು ಬ್ಯಾಕ್ ಸೀಟು ಪಿಲಿಯನ್ ರೈಡರ್ ಕೂತ್ಕೊಳ್ಳೋ ಜಾಗನ ನೀವು ರಿಮೂವ್ ಮಾಡಿಕೊಂಡು ಸಿಂಗಲ್ ಸೀಟರ್ ಥರ ಮಾಡ್ಕೋಬೋದು. ಅದು ಒಳ್ಳೆಯ ಫೀಚರ್ ನಿಮಗೆ ಸೋಲೋ ರೈಡ್ಸ್ಗೆಲ್ಲ ಹೋಗ್ಬೇಕಂದ್ರೆ. ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ಕೋಬೋದು ಹೆಂಗಿದೆ ಅಂತ. ಇದಕ್ಕೆ ಮಿಕ್ಸ್ಚರ್ ಆಫ್ ಅನಲಾಗ್ ಆ್ಯಂಡ್ ಡಿಜಿಟಲ್ ಡಿಸ್ಪ್ಲೇ ಥರ ಕೊಟ್ಟಿದ್ದಾರೆ, ರೆಟ್ರೋ ಫಿನಿಶ್ ಥರ. ಈ ಗಾಡೀಲಿ ಕಂಪ್ಲೀಟ್ಲಿ LEDs ಬರುತ್ತೆ ನಿಮಗೆ. ಸೊ ಈಗ ಟೆಸ್ಟ್ ಡ್ರೈವ್ ನೋಡೋಣ ಬನ್ನಿ. ಸೊ ಗೈಸ್, ನೋಡಿದ್ರಲ್ಲ ಗಾಡಿ ಹೆಂಗಿತ್ತಂತ. ಫುಲ್ ಸ್ಟೇಬಲ್ ಆಗಿತ್ತು. ಇದು ಆಯಿಲ್ ಪ್ಲಸ್ ಏರ್ ಕೂಲ್ಡ್ ಇಂಜಿನ್ ಇದು. ಗಾಡಿ ಓಡಿಸಿದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ಗೆ ಇಂಜಿನ್ ಸ್ವಲ್ಪ ಹೀಟ್ ಆಗೋದು ಫೀಲ್ ಆಗುತ್ತೆ. ಅದನ್ನ ನಾನು ಅಬ್ಸರ್ವ್ ಮಾಡಿದೆ. ಈ ಗಾಡಿದು ಟಾಪ್ ಮೋಸ್ಟ್ ವೇರಿಯಂಟ್ ಇದು. ಸೊ ನಿಮಗೆ ಇದು ವೇರಿಯಂಟ್ ಹೆಸರು ಕಸ್ಟಮ್ ಸ್ಪೆಷಲ್ ಅಂತ. ಸೊ ಸ್ಟಿಕ್ಕರಿಂಗ್ ಎಲ್ಲ ನೀಟಾಗಿ ಚೆನ್ನಾಗಿ ಮಾಡ್ಯಾರ ನೋಡಿ. ಬ್ಲೂ ಕಲರ್, ವೈಟ್ ಕಲರ್ ಡಿಸೈನ್ ಸ್ವಲ್ಪ ಯೂನಿಕ್ ಆಗಿದೆ ಅಂತ ನೋಡ್ಬೋದು. ಡಿಜಿಟಲ್ ಕ್ಲಸ್ಟರು ನೋಡಿ. ಇದು ಹ್ಯಾಂಡಲ್ ಬಾರ್ ಹಂಗಿದೆ. ಇವೆಲ್ಲ ನಿಮಗೆ ಕ್ರೂಸರ್ ಥರ ಫಿನಿಶ್ ಕೊಟ್ಟಿದ್ದಾರೆ. ನಿಮಗೆಲ್ಲ ಯೂನಿಕ್ ಆಗಿದೆ ಡಿಸೈನ್ ನೋಡಿ. ಸರ್ಕ್ಯುಲರ್ ಡಿಸೈನ್ ಫಾಲೋ ಮಾಡಿದ್ದಾರೆ, ಅದು ನೀವು ಅಬ್ಸರ್ವ್ ಮಾಡ್ಬೋದು. ಇದು ನೋಡಿ, ಇದು ಅನಲಾಗ್ ಪ್ಲಸ್ ಡಿಜಿಟಲ್ ಕ್ಲಸ್ಟರ್. ಇದು ಕೀ ನೋಡಿ ಹೆಂಗಿದೆ ಅಂತ. ಈ ಗಾಡಿದು ಎಲ್ಲ ಕಾಮನ್ ಆಗಿರುತ್ತೆ ನಿಮಗೆ ನೋಡೋಕ್ಕೆ. ಮತ್ತು ನೀವು LEDs ನೋಡ್ಬೋದು ಹೆಂಗೆ ಬರುತ್ತೆ ಅಂತ. ನೋಡಿ ಹೆಂಗಿದೆ ಅಂತ. ಹಜಾರ್ಡ್ ಲೈಟ್ ಹಾಕ್ಕೊಂಡು ನೋಡಿದ್ರೆ ಇದು ನಿಮಗೆ ಕಂಟ್ರೋಲ್ ಮಾಡೋಕ್ಕೆ ಟ್ರಿಪ್ ಮೀಟರು ಮತ್ತು ಆವ್ರೇಜು ಮೈಲೇಜ್ ಅದೆಲ್ಲ ನೀವು ನೋಡೋಕ್ಕೆ ಇದು ಬಟನ್ ಕೊಟ್ಟಿದ್ದಾರೆ. ಟ್ವಿನ್ ಸಿಲಿಂಡರ್ ಗಾಡಿದು ರೇರ್ ವ್ಯೂ ಇದು ನೀವು ನೋಡ್ಬೋದು ಹೆಂಗಿದೆ ಅಂತ. ಹಜಾರ್ಡ್ ಲೈಟ್ ಹಾಕ್ಕೊಂಡು ನೋಡಿದರೆ ಮಸ್ತಾಗಿ ಕಾಣುತ್ತೆ. ಮತ್ತು ಟ್ವಿನ್ ಎಕ್ಸಾಸ್ಟ್ ಕೊಟ್ಟಿದ್ದಾರೆ. ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ 140 mm ಇದೆ. ಟೈಟು ನಿಮಗೆ 795 mm ಇದೆ. ಆಬ್ವಿಯಸ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ ನಿಮಗೆ. ಮುಂದ್ಗಡೆ 320 mm, ಹಿಂದ್ಗಡೆದು 300 mm. ಸಸ್ಪೆನ್ಷನ್ ಎಲ್ಲ ಸಾಫ್ಟ್ ಆಗಿದೆ ನಿಮ್ಗೆ ಓಡಿಸೋಕ್ಕೆ, ಸ್ಟೇಬಲ್ ಆಗಿದೆ ಗಾಡಿ. ಈ ಪ್ರೈಸಿಂಗ್ ಬಗ್ಗೆ ಈ ಬೈಕ್ ಅರೌಂಡ್ 5,40,000 ಬೀಳುತ್ತೆ ನಿಮಗೆ. ಯಾಕಂದರೆ ಇದು ಕಸ್ಟಮ್ ಸ್ಪೆಷಲ್ ವರ್ಷನ್ ಇದು ವೇರಿಯಂಟು. ಬೇಸ್ ವೇರಿಯಂಟ್ದು ಕಸ್ಟಮ್ ಶೆಡ್ ಅಂತ ಇದೆ, ಅದು 5,22,000 ಬೀಳುತ್ತೆ. ಕಮೆಂಟ್ ಮಾಡಿ ಇದು 6 ಲಕ್ಷಕ್ಕೆ ವರ್ತಾ ಅಂತ. ಸ್ನೀಕ್ ಪೀಕ್ ನೆಕ್ಸ್ಟ್ ವಿಡಿಯೋದು. ಗೈಸ್, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಟಾಟಾ, ಬಾಯ್.